ಕನ್ನಡ ಕಿರುತೆರೆ ಮತ್ತು ಚಿತ್ರರಂಗದ ಪ್ರತಿಭಾವಂತ ನಟ ನಿರ್ಮಾಪಕ ದಿಲೀಪ್ ರಾಜ್ ಅವರ ಅಕಾಲಿಕ ನಿಧನ ಕನ್ನಡಿಗರಿಗೆ ಅರಗಿಸಿಕೊಳ್ಳಲಾಗದೆ ತೀವ್ರ ನೋವುಂಟು ಮಾಡಿದೆ. ಇಂದು ಮುಂಜಾನೆ ದಿಲೀಪ್ ರಾಜ್ ಅವರಿಗೆ ದಿಢೀರ್ ಹೃದಯಾಘಾತ ಸಂಭವಿಸಿದ್ದು, ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಅವರ ನಿಧನದ ಸುದ್ದಿ ಕೇಳಿ ಇಡೀ ಸ್ಯಾಂಡಲ್ವುಡ್ ಮತ್ತು ಕಿರುತೆರೆ ಉದ್ಯಮ ಸ್ತಬ್ಧವಾಗಿದೆ. ದಿಲೀಪ್ ರಾಜ್, ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಮಿಲನದಲ್ಲಿ ದಿಲೀಪ್ ಅಭಿನಯ ಗಮನ ಸೆಳೆದಿತ್ತು. ಲವ್ ಗುರು, ಗಾನಾ ಬಜಾನಾ ಸಿನಿಮಾಗಳ ಮೂಲಕ ಪ್ರೇಕ್ಷಕರ ಮನ ಗೆದ್ದಿದ್ರು. ಇತ್ತೀಚೆಗೆ ತೆರೆಕಂಡ ಸೂಪರ್ ಹಿಟ್ ಸಿನಿಮಾ ಲವ್ ಮಾಕ್ಟೇಲ್ನಲ್ಲಿಯೂ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ದಿಲೀಪ್ ರಾಜ್ ಅವರು 1978ರಲ್ಲಿ ಜನಿಸಿದ್ದು ಹಾಸನದ ಅರಸೀಕೆರೆಯವರು. ಒಟ್ಟಾರೆಯಾಗಿ 14 ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಹಲವು ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ. ಮಾಹಿತಿಗಳ ಪ್ರಕಾರ ದಿಲೀಪ್ಗೆ ಮದುವೆ ಆಗೋ ಪ್ಲಾನ್ ಇರಲಿಲ್ವಂತೆ. 35 ವರ್ಷದ ಬಳಿಕ ಮಗುವನ್ನ ದತ್ತು ತಗೋಬೇಕು ಅಂದ್ಕೊಂಡಿದ್ರಂತೆ. ಕಾಲೇಜಿನಲ್ಲಿದ್ದಾಗ ವಿದ್ಯಾ ಪರಿಚಯ ಆಗಿತ್ತು. ವಿದ್ಯಾ ದಿಲೀಪ್ ಅವರ ಅಭಿಮಾನಿಯಾಗಿದ್ರು. ಕಾಲೇಜು ದಿನಗಳಲ್ಲೇ ನೀನೇ ನನ್ನ ಗರ್ಲ್ ಫ್ರೆಂಡ್, ನಾನು ನಿನ್ನ ಬಾಯ್ ಫ್ರೆಂಡ್ ಎಂದು ಹೇಳಿದ್ದಷ್ಟೇ, ಅಲ್ಲಿಂದ ಇಲ್ಲಿವರೆಗೆ ಜೊತೆಗಿದ್ದೇವೆ ಎಂದು ದಿಲೀಪ್ ರಾಜ್ ಅವರು ಈ ಹಿಂದೆ ಹೇಳ್ಕೊಂಡಿದ್ರು. 2022ರಲ್ಲಿ ಈ ಜೋಡಿ ಹೊಸ ಮನೆಗೆ ಕಾಲಿಟ್ಟಿತ್ತು. ಅದ್ದೂರಿಯಾಗಿ ಗೃಹ ಪ್ರವೇಶ ಮಾಡಿಕೊಂಡಿದ್ದು ಮನೆಗೆ ರಾಜಶ್ರೀ ಎಂದು ಹೆಸರು ಇಡಲಾಗಿತ್ತು. ದಿಲೀಪ್ ರಾಜ್ ಅವರಿಗೆ 2 ಹೆಣ್ಣು ಮಕ್ಕಳಿಬ್ಬರು ಶಿಕ್ಷಣದ ಕಡೆಗೆ ಗಮನ ಕೊಡುತ್ತಿದ್ದು ಬಣ್ಣದ ಲೋಕದಿಂದ ದೂರ ಇದ್ದಾರೆ. ದಿಲೀಪ್ ರಾಜ್ ಕೇವಲ ಒಬ್ಬ ನಟನಾಗಿ ಮಾತ್ರವಲ್ಲದೆ ಪತ್ನಿ ಶ್ರೀವಿದ್ಯಾ ಅವರೊಂದಿಗೆ ಸೇರಿ ಕಿರುತೆರೆಯಲ್ಲಿ ಒಂದು ಭದ್ರವಾದ ಸೃಜನಶೀಲ ಸಾಮ್ರಾಜ್ಯವನ್ನೇ ಕಟ್ಟಿದ್ರು. ಇವರಿಬ್ಬರದು ಕನ್ನಡ ಕಿರುತೆರೆಯಲ್ಲೇ ಅತ್ಯಂತ ಮಾದರಿ ದಂಪತಿಗಳೆಂಬ ಹೆಗ್ಗಳಿಕೆಗೆ ಪಾತ್ರವಾದ ಜೋಡಿ. ದಿಲೀಪ್ ನಟನೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡ್ರೆ ಶ್ರೀವಿದ್ಯಾ ಅವರು ದಿಲೀಪ್ ಅವರ ಪ್ರತಿ ಹೆಜ್ಜೆಗೂ ಬೆನ್ನೆಲುಬಾಗಿ ನಿಂತರು. ನಟನೆಯ ಜೊತೆಗೆ ಏನಾದರೂ ಸಾಧಿಸಬೇಕು ಎಂಬ ಹಂಬಲದಿಂದ ಈ ದಂಪತಿ ಆರಂಭಿಸಿದ್ದೇ D2R ಮೀಡಿಯಾ ಪ್ರೊಡಕ್ಷನ್. ಶ್ರೀವಿದ್ಯಾ ಅವರು ಸಂಸ್ಥೆಯ ಆರ್ಥಿಕ ನಿರ್ವಹಣೆ ಮತ್ತು ಆಡಳಿತಾತ್ಮಕ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ರೆ, ದಿಲೀಪ್ ರಾಜ್ ಅವರು ಕತೆ, ಚಿತ್ರಕಥೆ ಮತ್ತು ಕ್ರಿಯೇಟಿವ್ ಕೆಲಸಗಳನ್ನು ನೋಡಿಕೊಳ್ತಿದ್ರು. ಈ ಜಂಟಿ ಪರಿಶ್ರಮದ ಫಲವಾಗಿಯೇ ಕನ್ನಡದ ಮನೆಗಳಲ್ಲಿ ರಂಜಿಸೋ ಹಲವು ಧಾರಾವಾಹಿಗಳು ಮೂಡಿಬಂದವು. ಕಿರುತೆರೆಯಲ್ಲಿ ದಾಖಲೆ ಬರೆದ ಧಾರಾವಾಹಿಗಳು ಇವರ ಪರಿಶ್ರಮದಿಂದ ಮೂಡಿಬಂದಿದೆ. ಹಿಟ್ಲರ್ ಕಲ್ಯಾಣ ಜೀ ಕನ್ನಡ ವಾಹಿನಿಯ ಸೂಪರ್ ಹಿಟ್ ಧಾರಾವಾಹಿಗಳಲ್ಲೊಂದಾದ ಈ ದಂಪತಿಗಳ ಅತಿದೊಡ್ಡ ಯಶಸ್ಸು. ಇದರಲ್ಲಿ AJ ಪಾತ್ರದ ಮೂಲಕ ದಿಲೀಪ್ ಮನೆ ಮಾತಾಗಿದ್ರು. ನಿರ್ಮಾಣ ಮತ್ತು ನಟನೆ ಎರಡರಲ್ಲೂ ಏಕಕಾಲದಲ್ಲಿ ನಿಭಾಯಿಸುವುದು ಸುಲಭದ ಮಾತಲ್ಲ. ಆದರೆ ಶ್ರೀವಿದ್ಯಾ ಅವರ ಸಾಥ್ನಿಂದಾಗಿ ದಿಲೀಪ್ ಇದನ್ನು ಲೀಲಾಜಾಲವಾಗಿ ಮಾಡಿದ್ರು. ಇದಲ್ಲದೆ ಪಾರು ಮತ್ತು ಇತ್ತೀಚಿನ ಕೃಷ್ಣ ರುಕ್ಕು ಧಾರಾವಾಹಿಗಳ ಹಿಂದೆಯೂ ಈ ಜೋಡಿಯ ಶ್ರಮವಿತ್ತು. ನೂರಾರು ಕುಟುಂಬಗಳಿಗೆ ಆಧಾರವಾಗಿದ್ದ ದಿಲೀಪ್ ಮತ್ತು ಶ್ರೀವಿದ್ಯಾ ಕೇವಲ D2R ಮೀಡಿಯಾ ಪ್ರೊಡಕ್ಷನ್ ಮಾಲೀಕರಾಗಿರದೆ ತಮ್ಮ ಪ್ರೊಡಕ್ಷನ್ ಹೌಸ್ನಲ್ಲಿ ಕೆಲಸ ಮಾಡುವ ನೂರಾರು ತಂತ್ರಜ್ಞರು ಮತ್ತು ಕಲಾವಿದರಿಗೆ ಕುಟುಂಬದ ಸದಸ್ಯರಂತಿದ್ರು. ಎಷ್ಟೇ ಒತ್ತಡವಿದ್ರೂ ದಂಪತಿಗಳು ಮುಗುಳ್ನಗೆಯಿಂದ ಕೆಲಸ ಮಾಡ್ತಿದ್ದ ಇವರು ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಅದ್ಭುತ ಸಮತೋಲನ ಕಾಯ್ದುಕೊಂಡಿದ್ರು. ಇಂದು ದಿಲೀಪ್ ರಾಜ್ ನಮ್ಮನ್ನು ಅಗಲಿದ್ದರೂ ಅವರು ಪತ್ನಿಯೊಂದಿಗೆ ಸೇರಿ ಕಟ್ಟಿದ್ದ ಈ ಸಾಮ್ರಾಜ್ಯ ಮತ್ತು ಅವರು ನೀಡಿದ ಅದ್ಭುತ ಕಲಾಕೃತಿಗಳು ಸದಾ ಕನ್ನಡಿಗರ ನೆನಪಿನಲ್ಲಿ ಜೀವಂತವಾಗಿರುತ್ತೆ. ನಟನೆಯ ಜೊತೆಗೆ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುವಲ್ಲಿ ದಿಲೀಪ್ ರಾಜ್ ಮುಂಚೂಣಿಯಲ್ಲಿದ್ದರು. ಸೃಜನಶೀಲ ನಿರ್ದೇಶಕರಾಗಿ, ಶಿಸ್ತಿನ ನಿರ್ಮಾಪಕರಾಗಿ ಗುರುತಿಸಿಕೊಂಡಿದ್ದ ಅವರು ಸಣ್ಣ ವಯಸ್ಸಿನಲ್ಲೇ ಇಹಲೋಕ ತ್ಯಜಿಸಿರುವುದು ಅವರ ಅಭಿಮಾನಿಗಳಿಗೆ ಮತ್ತು ಕುಟುಂಬಕ್ಕೆ ಅರಗಿಸಿಕೊಳ್ಳಲಾಗದ ತೀವ್ರ ಆಘಾತ ನೀಡಿದೆ. ಅವರ ಕುಟುಂಬಕ್ಕೆ, ಅದರಲ್ಲೂ ವಿಶೇಷವಾಗಿ ಪತ್ನಿ ಶ್ರೀವಿದ್ಯಾ ಅವರಿಗೆ ಈ ದುಃಖ ಭರಿಸುವ ಶಕ್ತಿ ಸಿಗಲಿ.